Hi, hello, namaskara and good afternoon. Gold winner refined sunflower oil presents Star Saviruchi, co-powered by Vim and Dawat the finest. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತಿನ ನಮ್ಮ ಗೆಸ್ಟ್ ಯಾರು ಅಂತ ನೋಡೋಣವಾ? ಡೆಡ್ಲಿ 2 ಸಿನಿಮಾ ಚಿತ್ರದ ಮೂಲಕ ನಮ್ಮ ಚಿತ್ರರಂಗಕ್ಕೆ ಕಾಲಿಟ್ಟೋರು ಇವರು. ತಮ್ಮ ಡೆಡ್ಲಿ ಪರ್ಫಾರ್ಮೆನ್ಸ್ ಇಂದ ಬೆಂಕಿ ಪಟ್ಟಣ ಚಿತ್ರದಲ್ಲಿ ನಾಯಕರಾದ್ರು. CCL ನಲ್ಲಿ ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬೌಲರ್, ಹೇಳ್ಬೇಕು ಅಂದ್ರೆ ಆಲ್ ರೌಂಡರ್. ಸೊ ಲೆಟ್ಸ್ ವೆಲ್ಕಮ್ ಪ್ರತಾಪ್. ಹಾಯ್ ಪ್ರತಾಪ್. ಹಲೋ. ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ನಿಮ್ಗೆ ಅಡ್ಗೆ ಮಾಡಕ್ ಇಷ್ಟನಾ? ಅಡಿಗೆ ಮಾಡೋದಕ್ಕಿಂತ ತಿನ್ನೋದಕ್ಕೆ ತುಂಬಾ ಇಷ್ಟ. ಸೊ ಇವತ್ತು ನಿಮ್ಗೆ ಅಡ್ಗೆ ಮಾಡ್ಕೊಡಕ್ ಯಾರು ಬರ್ತಾ ಇದಾರೆ? ಅದೇ ಹೇಳ್ತಾರಲ್ಲ, ವರ್ಷ ಗಿಫ್ಟ್ ಕೊಟ್ಟಿ, ರಾಖಿ ಕಟ್ಟಿ, ಆಮೇಲೆ ನಮ್ಗೆ ಟ್ಯಾಕ್ಸ್ ಎಲ್ಲ ಕಟ್ತಾರಲ್ಲ, ಮೈ ಸ್ವೀಟ್ ಆರ್ಟ್, ನಾನು ಪ್ರತಿಯೊಂದು ಶೇರ್ ಮಾಡುವಂತ ಮೈ ಸ್ವೀಟ್ ಸಿಸ್ಟರ್. ಸೊ ತಂಗಿ ಬರ್ತಿದ್ದಾರೆ. ತಂಗಿ ಮಾಡೋ ಅಡ್ಗೆ ಇಷ್ಟನಾ ನಿಮ್ಗೆ? ತುಂಬಾನೇ ಇಷ್ಟ. ಸೊ ಇನ್ಯಾಕ್ ವೇಟ್ ಮಾಡೋದು, ಕರಿಯಣ್ವಾ? ಎಸ್ ಪ್ಲೀಸ್. ಸೊ ಲೆಟ್ಸ್ ವೆಲ್ಕಮ್ ಸಿಂಧು. ಹಾಯ್ ಸಿಂಧು. ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಥ್ಯಾಂಕ್ ಯು. ಸೊ ನಿಮ್ ಅಣ್ಣಂಗೆ ನೀವ್ ಅಡ್ಗೆ ಮಾಡೋದು ತುಂಬಾ ಇಷ್ಟ ಅಂತೆ. ಏನೇನ್ ಮಾಡ್ಕೊಡ್ತೀರಾ ನಿಮ್ ಅಣ್ಣಂಗೆ ನೀವು? ಯೂಶಲಿ ಅವ್ರಿಗೆ ಮಟನ್ ಚಾಪ್ಸೇ ತುಂಬಾ ಇಷ್ಟ, ಫೇವ್ರೇಟ್. ಮಟನ್ ಚಾಪ್ಸ್, ವಾವ್. ಸೊ ಇವತ್ತು ನಮ್ಗೆ ಒಳ್ಳೆ ಮಟನ್ ಊಟ. ಮಟನ್ ಚಾಪ್ಸ್ಗೆ ಏನೇನ್ ಬೇಕಾಗ್ಬೋದು ನೋಡೋಣವಾ? ಮಟನ್ ಚಾಪ್ಸ್ಗೆ ಮಟನ್ ಬೇಕು, ಓಕೆ. ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಮೆಣಸು, ಹಸೆ ಕೊಬ್ಬರಿ, ಚಕ್ಕೆ, ಹಸೆಮೆಣಸಿನ್ಕಾಯಿ, ಟೊಮ್ಯಾಟೊ, ಮೆಂತೆ, ಈರುಳ್ಳಿ, ಆಮೇಲೆ ಅರಿಶಿನ, ಉಪ್ಪು, ಆಯಿಲ್. ಸೊ ಇದು ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಈಗ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ಫಸ್ಟ್? ನನಗೆ ಜಾರ್ ಬೇಕು, ಪೇಸ್ಟ್ ಮಾಡ್ಕೊಳ್ಳಿ. ಅಲ್ಲಿದೆ ಜಾರ್. ಹೆಲ್ಪಿಂಗ್ ದ ಸಿಸ್ಟರ್. ಎಸ್ ಎಸ್. ತಗೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಫಸ್ಟ್ ಹಾಕೋದಲ್ಲಿ. ಓಕೆ. ಆಮೇಲೆ ಶುಂಠಿ. ಅಷ್ಟು ಹಾಕ್ತೀರಾ? ಅಷ್ಟು ಇಲ್ಲ, ಓಕೆ, ಚೂರು. ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ ಬೇಕಾಗ್ಬೋದು? ಬೆಳ್ಳುಳ್ಳಿ 2 ಫುಲ್ ಓಲ್ಡ್. ಓಕೆ. ಸೊ ಮಟನ್ ಎಷ್ಟು ಅನ್ನೋದ್ರ ಮೇಲೆ ಡಿಪೆಂಡ್ ಅಲ್ವಾ? ಎಷ್ಟು ಮಟನ್ ಇದೆ ಇದು? ಇದು 1/2 kg ಇದೆ. ಓಕೆ. ಲವಂಗ ಜಾಸ್ತಿ ಹಾಕ್ಬಾರ್ದು, 4 ಲವಂಗನ. ಓಕೆ. ಆಮೇಲೆ ಚಕ್ಕೆ. ಓಕೆ. ಮೆಣಸು. ಪೆಪ್ಪರ್ ಜಾಸ್ತಿ ಇರಬೇಕು ಖಾರಕ್ಕೆ. ಖಾರ ಇಷ್ಟನಾ? ಖಾರ ತುಂಬಾ ಇಷ್ಟ. ಖಾರ ತುಂಬಾ ಇಷ್ಟ. ಆಮೇಲೆ ಚಿಲ್ಲಿ. ಸೊ ಮೆಣಸಿನ್ಕಾಯಿ ಅಷ್ಟು ಹಾಕ್ಬಿಟ್ರಾ? ಜಾಸ್ತಿ ಸ್ಪೈಸ್ ಬೇಕಲ್ವಾ? ಓಕೆ ಓಕೆ. ಇವರು ಮೆಣಸಿನ್ಕಾಯಿ ಎಲ್ಲ ಕರೆಕ್ಟ್ ಹಾಕ್ತಾರೆ, ನೀವೊಂದು ಸ್ವಲ್ಪ ನಿಂತ್ಕೊಳ್ಳಿ ಅಲ್ಲಿ. ಓಕೆ. ಆಮೇಲೆ ಹಸೆ ಕೊಬ್ಬರಿ. ಓಕೆ, ಹಸೆಕಾಯಿ ಇದು. ಓಕೆ. ಎಷ್ಟು? ಜಾಸ್ತಿ ಆಗ್ಬಾರ್ದು. ಇದು ಗ್ರೇವಿ ಫುಲ್ಲು ಅಂದ್ರೆ ಥಿಕ್ ಆಗಿ ಬರಬೇಕು. ಸೊ 1 ಸ್ಪೂನ್, 2 ಸ್ಪೂನ್ಸ್? 2 ಸ್ಪೂನ್ಸ್. ಓಕೆ, 2 ಸ್ಪೂನ್. ಸೊ ಇವಾಗ ನಾವು ಇದನ್ನ ಪೇಸ್ಟ್ ಮಾಡ್ಬೇಕಾ? ಓಕೆ. ಪ್ರತಾಪ್, ವಾಟರ್, ನೀರ್ ತಗೋ. ಈಗ ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ಅಂದ್ರೆ ತುಂಬಾ ಗ್ರೈಂಡ್ ಆಗ್ಬಾರ್ದು, ಸ್ವಲ್ಪ ತಿಕ್ಕಾಗಿರ್ಬೇಕು. ತಿಕ್ಕಾಗಿ ಅಂದ್ರೆ ತರಿಯಾಗಿರ್ಬೇಕು, ಫುಲ್ ಪೇಸ್ಟ್ ಆಗ್ಬಾರ್ದು. ಓಕೆ. ಸೊ ಈಗ ನಿಮ್ಮ ಅಣ್ಣಂಗೆ ಹೇಳಿ, ನಿಮಗ್ ಮಿಕ್ಸಿ ಯೂಸ್ ಮಾಡಕ್ಕೆಲ್ಲ ಬರುತ್ತಾ? ಬರುತ್ತೆ. ನಿಮ್ಮನ್ನ ಹೆಲ್ಪ್ ಮಾಡ್ತಾರ? ನಿಮ್ಗೆ ಹೆಲ್ಪ್ ಮಾಡ್ತಾರ? ಸಾಕಾ? ಆಕ್ಚುಲಿ ಇದು ಚಟ್ನಿ ತರ ಇರಬೇಕು. ಓಕೆ. ಇವಾಗ ನಾಟ್ ಬ್ಯಾಡ್ ಪ್ರತಾಪ್, ಪರವಾಗಿಲ್ಲ. ಮನೇಲಿ ತಂಗಿಗೆ ಹೆಲ್ಪ್ ಮಾಡ್ತೀರಾ? ಆಕ್ಚುಲಿ ಮನೇಲಿ ಹೆಲ್ಪ್ ಮಾಡಲ್ಲ, ಅವ್ರ ಟೈಮೇ ಇರಲ್ಲ. ತಗೊಳ್ಳಿ, ಲೈಟ್ ಹಚ್ಚಿ ನೋಡೋಣ. ಇಲ್ಲೇ ಹೆಲ್ಪ್ ಮಾಡ್ತಾ ಇರೋದು ಅನಿಸ್ತಾ ಇದೆ. ಸೊ ಎಲ್ಲ ಕೆಲಸ ಮಾಡಿಸ್ಬಿಡೋಣ ಇರುತ್ತೆ. ಈಗ ಫಸ್ಟ್ ಆಯಿಲ್, ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಧ ಹಾಕಿ. ಅದರಲ್ಲಿ ಕಪ್ಪಲ್ಲಿ ಅರ್ಧ ಹಾಕಿ. ಸಾಕು. ಅರ್ಧ ಕಪ್ ಎಣ್ಣೆ. ಓಕೆ. ನೆಕ್ಸ್ಟ್ ಆಮೇಲೆ ಆನಿಯನ್. ಸಾಕು. ಸೊ ಉದ್ದುದ ಕಟ್ ಮಾಡ್ಕೊಂಡ್ರು ಈರುಳ್ಳಿ 1 ಬೇಕಾ? ಜಾಸ್ತಿ ಆನಿಯನ್ ಆದ್ರೆ ಸ್ವೀಟ್ ಬಂದ್ಬಿಡುತ್ತೆ. ಓಕೆ. ಸೊ ಇವಾಗ ಎಣ್ಣೆನಲ್ಲಿ ಈರುಳ್ಳಿ ಫ್ರೈ ಆಗ್ತಿದೆ. ಫ್ರೈ ಆಗ್ತಿರೋದು ಅಂದ್ರೆ ಜ್ಞಾಪಕ ಬರುತ್ತೆ, ನೀವು ಚಿಕ್ಕವರಿದ್ದಾಗ ನಿಮ್ಮ ಅಣ್ಣಂಗೆ ತುಂಬಾ ಫ್ರೈ ಮಾಡ್ತಾ ಇದ್ರಂತೆ. ನಾನ್ ಮಾಡ್ತಿರ್ಲಿಲ್ಲ ಅಷ್ಟಾಗಿ, ಅವರೇ ಮಾಡ್ತಿರ್ಲಿಲ್ಲ, ಮಾಡಿಸ್ತಾ ಇದ್ರಿ ಅಂತ ಕೇಳಿಸ್ಕೊಂಡಿದೀವಿ. ಬೇಸಿಕ್ಲಿ ಏನಂದ್ರೆ ನಾನು ತುಂಬಾ ಸೇಸ್ನೆ ಮಾಡ್ತಿದ್ದೆ.
ಸೊ ಹೆಂಗಂದ್ರೆ ನಮ್ಮ ಮನೇಲಿ ನಮ್ಮ ತಂಗಿ ತುಂಬಾ ಚೆನ್ನಾಗಿ ಓದೋದು, ನಾನು ಆವ್ರೇಜ್ ಸ್ಟೂಡೆಂಟ್. ಸೊ ನಮ್ಮ ಮನೇಲಿ ಬೆಳಗ್ಗೆ 4 ಗಂಟೆಗೆ ಬಿಡಿಸಿ ಒಂದ್ಸರಿ ಟ್ಯೂಷನ್ ಕಳ್ಸೋರು, ಮತ್ತೆ ಸಂಜೆ. ಸೊ ನನ್ಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಓದೋದ್ರ ಕಡೆ ಒಂದು ಇಂಟ್ರೆಸ್ಟೇ ಇರಲಿಲ್ಲ. ಸೊ ಶಿ ವಾಸ್ ವೆರಿ ಗುಡ್ ಅಟ್ ಸ್ಟಡೀಸ್. ಸೊ ನಮ್ಮ ತಂದೆ ತಾಯಿಗೆ ಏನಂದ್ರೆ ಇವಳು ಕಂಡ್ರೆ ಸ್ವಲ್ಪ ಪ್ರೀತಿ, ಚೆನ್ನಾಗಿ ಓದ್ತಾಳೆ, ಲಾಸ್ಟ್ ಮಗಳು ಬೇರೆ. ಯಾವಾಗ್ಲೂ ಬುಕ್ ಇಟ್ಕೊಂಡು. ಹಾ, ಸೊ ನನಗೆ ಅದು ಆಗ್ತಾ ಇರ್ಲಿಲ್ಲ. ಯಾವಾಗ ನೋಡು ಬುಕ್ ಇಟ್ಕೊಂಡು ಹೊಡ್ತೇನೆ, ಬಟ್ ತಲೆ ಮೇಲೆ ಹೊಡೆದ್ಬಿಟ್ಟು ಓಡೋಗ್ಬಿಡೋದು ನಾನು. ಸೊ ಇವಳೇನ್ ಮಾಡೋಳು, ನಮ್ಮ ತಂದೆ ಬರೋ ಟೈಮಲ್ಲಿ ಕರೆಕ್ಟ್ ಆಗಿ ಬೇಕನ್ಬಿಟ್ಟು ಅವಾಗ ನನ್ನ ಕೇಳ್ಕೊಂಡು, ಆಗ ನಮ್ಮ ತಂದೆ ಬಂದು ನನಗೆ ಓಡಿಯೋರು ರಾತ್ರಿ ಎಲ್ಲ. ಸೊ ಈ ರೀತಿ ಎಲ್ಲ ನಮ್ಮ ತಂಗಿ ಒಟ್ಟಾರೆ ಫುಲ್ ಫ್ರೈ ಯಾ. ಸೊ ಈರುಳ್ಳಿ ಫ್ರೈ ಆಯ್ತಾ? ಇನ್ನೊಂದ್ ಚೂರ್ ಆಗ್ಬೇಕು. ಓಕೆ, ಅದಾದ್ಮೇಲೆ ಏನ್ ಮಾಡ್ಕೋಬೇಕು ಈಗ? ನೆಕ್ಸ್ಟ್ ಮೆಂತ್ಯ ಸೊಪ್ಪು ಬೇಕು. ಬಟ್ ಮೆಂತ್ಯ ಎಲ್ಲ ಕಟ್ ಮಾಡಿದಿರಲ್ಲ, ಮೆಂತ್ಯ ಕಟ್ ಮಾಡಿದ್ರೆ ಕಹಿ ಬರುತ್ತೆ ಅಂತಾರಲ್ಲ? ಇಲ್ಲ, ಇದು ಡೀಪ್ ಫ್ರೈ ಮಾಡಿದ್ರೆ ಕಹಿ ಎಲ್ಲ ಹೋಗ್ಬಿಡುತ್ತೆ ಆನಿಯನ್ ಅಲ್ಲಿ. ಆಕ್ಚುಲಿ ಇದು ನಂಗೆ ಗೊತ್ತಿರ್ಲಿಲ್ಲ, ಇದು ನಮ್ಮಮ್ಮ ಹೇಳ್ ಕಳ್ಸಿದ್, ಈ ತರ ಮಾಡು, ಇದು ಡಿಫ್ರೆಂಟ್ ಆಗಿರತ್ತೆ, ನ್ಯೂ ಕೈಂಡ್ ಆಫ್ ಎ ಚಾಪ್ಸ್ ಅಂತ. ಮಮ್ಮಾಸ್ ವರ್ಡ್. ಯಾವಾಗ್ಲೂ ಅಮ್ಮಂದ್ರೆ ಬೆಸ್ಟ್ ಕುಕ್ಸ್ ಅಲ್ವಾ? ಹೌದು, ಇದು ಯೂಶುವಲ್ ಆಗಿ ಯಾರು ಹಾಕಲ್ಲ, ಇದು ನಾವು ಮನೇಲಿ ಹೀಗ್ ಮಾಡ್ತೀವಿ. ಮೆಂತ್ಯ ಹಾಕಿರೋ ಮಟನ್ ಚಾಪ್ಸ್ ಜಾಸ್ತಿನೂ ಹಾಕ್ಬಾರ್ದು. ಸೊ ಈರುಳ್ಳಿ ಮತ್ತೆ ಮೆಂತ್ಯ ಫ್ರೈ ಆಗ್ತಾ ಇದೆ. ಸೊ ಇವಾಗ್ಲೂ ನಿಮ್ ತಂಗಿ ನಿಮ್ಮನ್ನ ಫ್ರೈ ಮಾಡ್ತಾರಾ ಅಥವಾ? ಇಲ್ಲ, ಈಗ ತುಂಬಾನೇ ಪ್ರೀತಿ ಜಾಸ್ತಿ ನನ್ನ ಮೇಲೆ. ಯಾಕಂದ್ರೆ ಮನೇಲಿ ತುಂಬಾ ಕಡಿಮೆ ಇರ್ತೀನಿ. ಸೊ ನೈಟ್ ಕೆಲ್ಸಕ್ಕೆ ಹೋಗ್ತೀನಿ, ಮತ್ತೆ ಬೆಳಗ್ಗೆ ಶೂಟಿಂಗ್ ಇದ್ರೆ ಹಾರ್ಡ್ಲಿ ಒಂದ್ 2 hours, ಅದು ಒಂದೊಂದ್ಸರಿ 1-2-3 weeks ಯಾರನ್ನೂ ನೋಡಕ್ ಆಗಲ್ಲ. ಸೊ ಹಂಗಾಗಿ ಪ್ರೀತಿ ಜಾಸ್ತಿ. ಸೊ ಅಣ್ಣನ ಮೇಲೆ ಇವಾಗ ತುಂಬಾ ಜಾಸ್ತಿ ಪ್ರೀತಿ. ಇವಾಗ ಪೇಸ್ಟ್ ಹಾಕೋಣ. ಸೊ ಈ ಪೇಸ್ಟ್ ಹಾಕೋಣ. ಸೊ ಸಿಗೋ 1 or 2 hours ಅಲ್ಲೇ ಅಣ್ಣಂಗೆ ಎಲ್ಲ ಅಡ್ಗೆ ಎಲ್ಲ ಮಾಡ್ಕೊಡ್ತೀರಾ? ಆಕ್ಚುಲಿ ಅವ್ನ್ ಬರ್ತಾನೆ ಹೇಳ್ಬಿಡ್ತಾನೆ, ಏನಾದ್ರೂ ಮಾಡಿಡು, ಮಟನ್ ಚಾಪ್ಸ್ ನನ್ ಬಾಯಿ ಕೆಟ್ಟೋಗಿದೆ. ಇವ್ರನ್ನ ನೋಡಿದ್ರೆ ಮಟನ್ ತಿನ್ನೋರ್ ತರ ಕಾಣಲ್ಲ ಇವರು. ಇಲ್ಲ, ಮಟನ್ ತುಂಬಾ ಕಡಿಮೆ ತಿನ್ನೋದು ಆಕ್ಚುಲಿ. ನಾನು ತುಂಬಾ ಫಿಶ್, ಚಿಕನ್ ತಿಂತೀನಿ. ಸೊ ತುಂಬಾ ಒಂಥರ ಬ್ಲಂಡ್ ಚಿಕನ್ ಎಲ್ಲ ತಿಂದಾಗ ಏನಾಗುತ್ತೆ, ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಿಮಗೆ ಸ್ಯಾಚುರೇಷನ್ ಆಗ್ಬಿಡುತ್ತೆ. ಸೊ ಮಕ್ಕೊಡ್ದಂಗೆ ಆಗ್ಬಾರ್ದಲ್ಲ. ಸೊ ಅವಾಗ ಸ್ವಲ್ಪ ಸ್ಪೈಸಿಯಾಗಿ ಏನೋ ತಿಂದು ಕಾಂಪನ್ಸೇಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ತಂಗಿ ಮಾಡಿರೋ ಮಟನ್ ಚಾಪ್ಸ್. ಓಕೆ, ನನಗೆ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರು ಸಪೋಸ್ ಔಟ್ ಆಫ್ ಸ್ಟೇಷನ್ ನಾವು ಹೋಗಿದ್ರೆ ನಂಗೆ ಆಪ್ಷನ್ ಇರಲ್ವಲ್ಲ. ಸೊ ಇವ್ರ ಮನೆಗೆ ಹೋಗ್ಬಿಟ್ಟು ನಾನು, ಅಂಡ್ ಆಲ್ಸೋ ಮೈ ಬ್ರದರ್ ಇನ್ ಲಾ ಇಸ್ ವೆರಿ ಗುಡ್ ಕುಕ್. ಸೊ ನೀವೇ ಹೇಳ್ಕೊಟ್ರದ ನಿಮ್ಮ ಹಸ್ಬೆಂಡ್ಗೆ ಮಟನ್ ಚಾಪ್ಸ್ ಮಾಡೋದು? ಇಲ್ಲ, ಅವರು ವೆರೈಟಿ ಮಾಡ್ತಾರೆ. ಅವರೇ ಓನ್ ಆಗಿ ಇನೋವೇಟಿವ್ ಆಗಿ ಡಿಫ್ರೆಂಟ್ ಡಿಶಸ್ ಟ್ರೈ. ಪ್ರತಾಪ್ ಹ್ಯಾಸ್ ಅ ಲಾಟ್ ಆಫ್ ಆಪ್ಷನ್ಸ್. ತುಂಬಾ ಆಪ್ಷನ್ಸ್ ಇದೆ. ಅಮ್ಮ, ತಂಗಿ, ಭಾವ. ಇದು ಫುಲ್ ಗ್ರೀನಿಶ್ ಆಗ್ಬೇಕು ಆಯಿಲ್ ಅಲ್ಲಿ. ಇನ್ನೊಂದ್ ಚೂರ್ ಆಯಿಲ್ ಹಾಕೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ನಿಮಗೆ ಕಮ್ಮಿ ಆಯ್ತು ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೋಬಹುದು. ಸೊ ಬೇಸಿಕ್ಲಿ ಅದು ಡ್ರೈ ಆಗಿರಬಾರ್ದು ಅಲ್ವಾ? ಆ ಸ್ಮೆಲ್ ಎಲ್ಲ ಹೋಗ್ಬೇಕು, ಸ್ಪೈಸ್ ಸ್ಮೆಲ್ ಎಲ್ಲ ಹೋಗ್ಬೇಕು. ಅದು ಮೆಣಸಿನಕಾಯಿ ಸ್ಮೆಲ್, ಪೆಪ್ಪರ್. ಸೊ ಇದು ಗ್ರೇವಿ ತರ ಬರುತ್ತಾ ಅಥವಾ ಫುಲ್ ಡ್ರೈ ಆಗಿರುತ್ತೆ? ಗ್ರೇವಿ ಅನ್ನಂಗೂ ಇಲ್ಲ, ಡ್ರೈ ಅನ್ನಂಗೂ ಇಲ್ಲ, ಮೀಡಿಯಂ ಆಗಿ ಬರುತ್ತೆ. ಸೆಮಿ ಗ್ರೇವಿ, ಈ ಪರೋಟ ತರ ಏನಾದ್ರು, ಚಪಾತಿ ಪರಾಠ ಹಂಗೂ ತಿನ್ಬೋದು. ಓಕೆ, ಬಟ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್. ಸೊ ಯು ಆರ್ ಅ ವೆರಿ ಗುಡ್ ಕುಕ್ ಬೇಸಿಕಲಿ. ಆಫ್ ಕೋರ್ಸ್. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಸ್ವಲ್ಪ ವಾಸನೆ ಹೋಗ್ಲಿ. ಸ್ವಲ್ಪ ಟರ್ಮರಿಕ್ ಜಾಸ್ತಿ ಹಾಕ್ಬಾರ್ದು, ಸುಮ್ಮನೆ 1/2 teaspoon. ಓಕೆ. ಸೊ ಪ್ರತಾಪ್, ನಿಮ್ ಬಗ್ಗೆ ನೀವು ತುಂಬಾ ಸ್ವಾಭಿಮಾನಿ ಅಂತ ಕೇಳಿದ್ವಿ. ಆಕ್ಚುಲಿ ಹೌದು. ಹೆಂಗಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾಯಿ ನನ್ಗೊಂದು ಮಾತು ಹೇಳೋರು. ಆಕ್ಚುಲಿ ನಮ್ಮ ತಾಯಿ ಪ್ರೆಗ್ನೆಂಟ್ ಆದಾಗ ವೆನ್ ಶಿ ಡಿಲಿವರ್ಡ್, ನಮ್ಮ 3 ಜನ ಮಕ್ಕಳಲ್ಲಿ ಐ ವಾಸ್ ದ ಓನ್ಲಿ ಸನ್. ತುಂಬಾ ಕಷ್ಟ ಕೊಟ್ಟಿಲ್ವಂತೆ ನಮ್ಮ ತಾಯಿಗೆ. ನಮ್ಮ ತಾಯಿ ಹಂಗೆ ಹೇಳ್ತಾರೆ. ರೀಸೆಂಟ್ಲಿ ನನಗೆ ಅದು ಗೊತ್ತಾಯ್ತು. ಸೊ ನಾನು ಹೆಂಗಂದ್ರೆ ಚಿಕ್ಕ ವಯಸ್ಸಿಂದಾನು ಮನೇಲಿ ಪ್ರಾಬ್ಲಮ್ಮು ಅಂತ ಗೊತ್ತಾದ್ರೆ ಅವಾಯ್ಡ್ ಮಾಡ್ತೀನಿ ಅವ್ರನ್ನ, ಕಾಸು ಕೇಳೋದಾಗ್ಲಿ ಏನನ್ನೊಂದಾಗ್ಲಿ. ಸೊ ನಾನು 5th standard ಇರ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತಿದ್ದೆ ಒಂದು ಸಮ್ಮರ್ ಅಲ್ಲಿ. ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ ಈಗ. ಆಕ್ಚುಲಿ ನೀವೇನೋ ಕೆಲಸ ಮಾಡಕ್ ಶುರು ಮಾಡೋದಂತೆ ಚಿಕ್ಕವರಿದ್ದಾಗ್ಲೇ? ಹಾ, ಅದೊಂದು ಕರ್ಪೂರ ಫ್ಯಾಕ್ಟ್ರಿಯಲ್ಲಿ ಕರ್ಪೂರ ಎಲ್ಲ ಪ್ಯಾಕ್ ಮಾಡೋದು. ಸೊ ಎಷ್ಟು ನನ್ಗೊಂದು ವೀಕ್ಲಿ 25 rupees ಕೊಡೋರು. ಸೊ ಇಟ್ಸ್ ಅ ಬಿಗ್ ಅಮೌಂಟ್ ಆ ಟೈಮಲ್ಲಿ. ಸೊ ಅದು ಬಂದು ನನ್ನ ಒಂದು ಕ್ರಿಕೆಟ್ ಬ್ಯಾಟ್ಗಾಗ್ಲಿ ಅಥವಾ ನನ್ನ ನೀಡ್ಸ್ಗೆ, ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಡ್ಯಾಡ್. ಯಾಕಂದ್ರೆ ಸ್ವಲ್ಪ ನಮ್ಮ ಡ್ಯಾಡಿ ಬಂದು ತುಂಬಾನೇ ಒಳ್ಳೆಯವರು. ಒಂದ್ 2-3 ಜನಕ್ಕೆ ಶೂರಿಟಿ ಹಾಕಿ ಅವರ ಸ್ಯಾಲ್ರಿ ಎಲ್ಲ ಅವರ ಫ್ರೆಂಡ್ಸ್ದು ಲೋನ್ ಕ್ಲಿಯರ್ ಮಾಡೋದ್ರಲ್ಲೇ ಆಗೋದು. ಸೊ ಐ ಟು ಲಿಸನ್ ದಟ್. ಸೊ ಅದು ಕೇಳಾಗ ನನಗೆ ಅವ್ರನ್ನ ಕಾಸು ಕೇಳಬೇಕು ಇಲ್ಲ ಕಷ್ಟ ಕೊಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ನನ್ನ ಸಮ್ಮರ್ ಕ್ಯಾಂಪಲ್ಲಿ ಏನೋ ಒಂದು ನನ್ನ ಸೇವಿಂಗ್ಸ್ಗೆ ಒಂದು ಇದು ಮಾಡ್ತೇನೆ, ಒಂದು ಪಾರ್ಟ್ ಟೈಮ್ ತರ.
ಸೊ ಹಾಗೇನೆ ನೀವು ಕ್ರಿಕೆಟ್ಗೂ ನಿಮ್ಮ ಇಂಟ್ರೆಸ್ಟ್ ಕ್ರಿಕೆಟ್ ತುಂಬಾನೇ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆಗೆ ಮನೆಗೆ ಬರ್ತಿದ್ದೆ ನಾನು. ಸೋ ಮಚ್ ಇಂಟು ಕ್ರಿಕೆಟ್. ಇದು ಆಯ್ತಾ? ಇದು ಸಾಲ್ಟ್ ರುಚಿಗೆ ತಕ್ಕಷ್ಟು. ಈಗ ನೆಕ್ಸ್ಟ್ ಏನ್ ಮಾಡಿ? ನೆಕ್ಸ್ಟ್ ಮಟನ್. ಸೊ ಮಟನ್ ಚಾಪ್ಸ್ಗೆ ತೊಳೆದಿಟ್ಟಿರೋ ಫ್ರೆಶ್ ಆಗಿರೋ ಮಟನ್ ತಗೊಳ್ಳಿ. ಇದು ಗ್ರೀನ್ ಕಲರ್ ಚೇಂಜ್ ಆಗಿದೆ ನೋಡಿ. ಫಸ್ಟ್ ಹಾಕವಾಗ ಹೇಗಿತ್ತು, ಈಗ ಡಾರ್ಕ್ ಗ್ರೀನ್ ಆಯ್ತಲ್ವಾ? ಸ್ವಲ್ಪ ಎಣ್ಣೆನೂ ಬಿಡ್ತಾ ಇದೆ ಅಲ್ವಾ? ಹೌದು. ಸೊ ಇಷ್ಟು ಗ್ರೀನ್ ಆದ್ಮೇಲೆ ಇವಾಗ ನಾವು ಮಟನ್ ಹಾಕ್ಬೇಕು. ಇದು ಮಟನ್ ಯಾವ ತರ ಕಟ್ ಆಗಿರ್ಬೇಕು ಅಂತ ಏನಾದ್ರು ಇದೆಯಾ? ಆ ತರ ಏನಿಲ್ಲ. ಚಿಕ್ ಪೀಸ್ ಇದ್ರೆ ಐ ಥಿಂಕ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತಲ್ವಾ? ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಸಿಕ್ಕಾಪಟ್ಟೆ ಸ್ಪೈಸಿ ಆಗಿ ಟೇಸ್ಟಿ ಆಗಿದೆ ಅಂತ. ಇವಾಗ ಮಟನ್ ಫ್ರೈ ಮಾಡ್ತಿರಬೇಕಾದ್ರೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಟೊಮೆಟೊ ಹಾಕಿದ್ವಿ, ಒಂದು ಅರ್ಧ ಟೊಮೆಟೊ ಹಾಕಿದ್ರ? ಇವಾಗ ನೀರ್ ಹಾಕ್ತೀನಿ, ಸ್ವಲ್ಪ ಜಾಸ್ತಿ ಹಾಕಬಾರ್ದು. ಓಕೆ, ಒಂಚೂರು ನೀರ್ ಹಾಕಿ ಲಿಡ್ ಕ್ಲೋಸ್ ಮಾಡ್ಬಿಡಿ. ಓಕೆ, ಈಗ ಕ್ಲೋಸ್ ಮಾಡಿ ಕುಕ್ಕರ್. ಇವಾಗ ಇನ್ನೇನಾದ್ರೂ ಮಸಾಲೆ ಮಾಡ್ಕೋಬೇಕಾ ಅಥವಾ ಇಲ್ಲ? ಅಷ್ಟೇ, ಆಗೋಯ್ತು. ಸೊ ಇದು ಮಟನ್ ಚಾಪ್ಸ್ ರೆಡಿ. ಓ, ಅದಾಗ್ಲಿ. ಅದಾಗೋವರೆಗೂ ನೀವ್ ಆ ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ, ಆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಏನಾಯ್ತು? ನಮ್ ಕತೆ ಹೇಳಲಿಲ್ಲ ನೀವು. ಕೆಲ್ಸಕ್ಕೆ ಸೇರಾದ್ಮೇಲೆ ಒಂದ್ ದಿವಸ ಒಂದು ಹಬ್ಬ ಆಯ್ತು, ಗಣೇಶ ಹಬ್ಬ ಅನ್ಸುತ್ತೆ. ಸೊ ಅವಾಗ ಅವರು ಮನೆ ಕರೆದಿದ್ರು, ಪೂಜೆ ಮಾಡಾಗಲ್ಲ ಕೆಲಸ ಮಾಡೋರಿಗೆ. ಸೊ ಸ್ವೀಟ್ಸ್ ಅದು ಇದು ಕೊಡೋದು ಕರೆದಿದ್ರು. ಸೊ ನಾನು ಅಲ್ಲಿ ಹೋಗ್ಬೇಕಾದ್ರೆ ಏನಾಯ್ತು, ಡ್ರೆಸ್ ಮಾಡ್ಕೊಂಡು ಹೋಗಿದೆ. ಅಲ್ಲಿ ಆ ಓನರ್ ಅವ್ರ ಮಗಳು ಬಂದ್ಬಿಟ್ಟು ಶಿ ಇಸ್ ಎ ಡಿಸೈನರ್. ನನಗೆ ಗೊತ್ತಿರಲ್ಲ. ನನ್ನ ನೋಡಿದ ತಕ್ಷಣ ಸಿನಿಮಾಲ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಓಕೆ ಅಂದೆ. ನಾನು 5th ಸ್ಟ್ಯಾಂಡರ್ಡ್ ಏನ್ ಸಿನಿಮಾ ಅಂದ್ರೆ ಏನ್ ಗೊತ್ತಿಲ್ಲ, ನಿಮ್ ಟ್ಯಾಲೆಂಟ್ ನನ್ಗೆ ಗೊತ್ತಿಲ್ಲ. ಯಾ ಮೇ ಬಿ ವೆನ್ ಶಿ ಟೋಲ್ಡ್, ನನ್ಗೆ ಸೆಕೆಂಡ್ ಥಾಟ್ ಇರ್ಲಿಲ್ಲ. ಐ ವಾಸ್ ಲೈಕ್ ಮಾಡ್ತೀನಿ ಅಂದೆ. ಸಿನಿಮಾ ಹೆಸರು ಬಂದ್ಬಿಟ್ಟು ಮಕ್ಕಳ ಸಾಕ್ಷಿ ಅಂತ. ಮಾಸ್ಟರ್ ಆನಂದ್ ಮತ್ತೆ ಬೇಬಿ ಶಾಮ್ಲಿ ಅವರು ಲೀಡ್ ರೋಲ್ ಆಗಿ ಮಾಡಿದ್ರು. ನಾನು ಅದ್ರಲ್ಲಿ ಒಂದು ಸಣ್ಣ ಪಾತ್ರ ಆಸ್ ಅ ಮಾಸ್ಟರ್ ಆನಂದ್ ಅವ್ರಿಗೆ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಮಾಡಿದೆ. ಸೊ ಅಲ್ಲಿ ನನ್ನ ಸಿನಿಮಾಗೆ ಮೋಸ್ಟ್ಲಿ ಅಲ್ಲಿ ನನ್ಗೆ ಎಲ್ಲೋ ಒಂದ್ ಕಡೆ ಐ ಗಾಟ್ ದಟ್ ಇನ್ಸ್ಪಿರೇಷನ್, ಮತ್ತೆ ಒಂದು ಒಲವು ಶುರು ಆಯ್ತು. ಸಿನಿಮಾ ಕಡೆ ಒಂದು ಒಲವು ಶುರು ಆಯ್ತು. ಅಂಡ್ ನನಗೆ ಇನ್ನೊಂದು ಏನಂದ್ರೆ, ಚಿಕ್ಕ ವಯಸ್ಸಿಂದಾನು ಒಂದು ಅಭ್ಯಾಸ ಇದೆ, ಯಾವ್ದೇ ಒಂದು ಸಿನಿಮಾ ನೋಡಿದ್ರೇನು ಐ ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ ವಿತೌಟ್ ಮೈ ನಾಲೆಜ್. 1-2 ಡೇಸ್ ಹ್ಯಾಂಗ್ ಓವರ್ ಅಲ್ಲಿ ಇರ್ತೀನಿ, ಅದೇ ತರ ಬಿಹೇವ್ ಮಾಡೋದು. ಸೊ ಆ ತರ ಒಂದು ಅಭ್ಯಾಸ ಇದೆ ನನಗೆ. ಸೊ ಅಲ್ಲಿಂದ ಶುರು ಆಯ್ತು ಸಿನಿಮಾ. ನೀವು ನಿಮ್ಮ ಅಣ್ಣಂಗೆ ಸಪೋರ್ಟ್ ಮಾಡ್ತಿದ್ರ ಇದ್ರಲ್ಲೆಲ್ಲ? ಸಪೋರ್ಟ್ ಮಾಡಿ. ನಾನ್ ತುಂಬಾ ಚಿಕ್ಕವಳಿದ್ದೆ, ನನ್ಗೇನು ಗೊತ್ತಾಗ್ತಿರ್ಲಿಲ್ಲ ಅಷ್ಟಾಗಿ. ಈಗೀಗ ಗೊತ್ತಾಗ್ತಿದೆ ವಾಟ್ ಹಿ ಈಸ್ ಅಂತ. ಓಕೆ. ಸೊ ಪ್ರತಾಪ್, ನಿಮ್ ಹಾಬೀಸ್ ಏನು? ಹಾಬೀಸು ತುಂಬಾ ಸಿನಿಮಾ ನೋಡ್ತೀನಿ, ಆಮೇಲೆ ಕ್ರಿಕೆಟ್. ಓಕೆ, ಕ್ರಿಕೆಟ್ ನಿಮ್ದು ನಂಟು, ಅದ್ರ ಬಗ್ಗೆ ಮಾತಾಡಿ. ಕ್ರಿಕೆಟ್ ಬಂದು ಒಂದು ನೀವೇನೇ ಒಂದು ಪ್ಯಾಷನ್ ಅಲ್ಲಿ ಕಲ್ತಿರೋದು ಯಾವತ್ತು ವೇಸ್ಟ್ ಆಗಲ್ಲ ಅಂತಾರೆ. ಸೊ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಕ್ಕೆ ಕ್ರಿಕೆಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಅಂತಾನು ಹೇಳ್ಬೋದು. ಯಾಕಂದ್ರೆ ನಾನು ಡೆಲ್ಲಿ 2 ಆದ್ಮೇಲೆ 1 ವರ್ಷ ಐ ವಾಸ್ ಜಾಬ್ಲೆಸ್. ಐ ಮೀನ್ ಯಾವ್ದು ಅವಕಾಶ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿದ್ದಾಗ, ಸೊ ಅದೇ ನಾನು ಹೇಳ್ದಂಗೆ ದೇರ್ ಇಸ್ ಎ ಸೇಯಿಂಗ್, ಏನೇ ಒಂದು ಪ್ಯಾಷನ್ ಅಲ್ಲಿ ಮಾಡಿದಾಗ ಅದು ಯಾವತ್ತು ವೇಸ್ಟ್ ಆಗಲ್ಲ ಅಂತ. ಸೊ ಕ್ರಿಕೆಟ್ ಮೂಲಕ ನನಗೆ ಇಂಡಸ್ಟ್ರಿಯಲ್ಲಿ ಯಾಕಂದ್ರೆ ಅಲ್ಲಿ ಐ ಗಾಟ್ ಅ ನೈಸ್ ಕಾಂಟ್ಯಾಕ್ಟ್ಸ್, ಪ್ರತಿಯೊಬ್ರು ಪರಿಚಯ ಆದ್ರು ಅಲ್ಲಿ. ಸೊ ಅಲ್ಲಿಂದ ಲಿಂಕ್ ಬೆಳೆಯಕ್ ಶುರು ಆಯ್ತು. ಆ ವಿಷಯದಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾದ್ಮೇಲೆ ಐ ಆಮ್ ಬ್ಲೆಸ್ಡ್. ತುಂಬಾ ಕಷ್ಟಪಟ್ಟಿಲ್ಲ. ಇಂಡಸ್ಟ್ರಿಗೆ ಬರೋ ಮುಂಚೆ ತುಂಬಾನೇ ಕಷ್ಟ ಬಿದ್ದೆ. ಯಾವಾಗ ನನ್ನ ಮ್ಯಾಚು ಇದೆಲ್ಲ ಆಯ್ತು, ಅಲ್ಲಿಂದ ದೇರ್ ವಾಸ್ ನೋ ಸ್ಟಾಪ್. ಆಸ್ ಇನ್ ಎವ್ರಿ ಇಯರ್ 1-2 ಸಿನಿಮಾ ಸಿಗ್ತಾ ಇತ್ತು. ಆಯ್ತು, ಇವಾಗ ಆಫ್ ಮಾಡೋದ? ಗ್ಯಾಸ್ ಆಫ್ ಮಾಡ್ಬಿಡೋಣ. ಓಕೆ, 3 ವಿಜಿಲ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಸಿಮ್ಮರ್ಗೆ ಇಡೋಣ. ಇವಾಗ ಓಪನ್ ಮಾಡಿ ಸ್ವಲ್ಪ ಕೂಲ್ ಆಗ್ಲಿ ಅದು. ಇಮಿಡಿಯೇಟ್ ಆಗಿ ತೆಗಿಬಾರ್ದು ಆಕ್ಚುಲಿ, ಯಾಕಂದ್ರೆ ನನಗೊಂದ್ಸರಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ತುಂಬಾ ಅಸ್ವೆಲ್ ಬಂದಿದೆ ನಾನು. ಸೊ ಸಡನ್ ಆಗಿ ಓಪನ್ ಮಾಡ್ಬಿಟ್ಟೆ, ಅದು ಬಸ್ಟ್ ಆಯ್ತು ಅದು. ಸೊ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಹಂಗಾಗಿ ನಾನು ಮೈ ಗಾಡ್, ಆ ತರ ಎಲ್ಲ ಖಂಡಿತ ಯಾರು ಮಾಡ್ಬಿಡಿ. ಪ್ಲೀಸ್ ಸೇಫ್ ಆಗಿ ಅಡ್ಗೆ ಮಾಡಿ. ಸಿಂಧು ಅವ್ರು ಮಾಡಿರೋ ಮಟನ್ ಚಾಪ್ಸ್ ಕುಕ್ಕರ್ ನಲ್ಲಿ ರೆಡಿ ಆಗ್ತಾ ಇದೆ, ಕೂಲ್ ಆಗ್ತಾ ಇದೆ. ಅದ್ ರೆಡಿ ಆದ ತಕ್ಷಣ ನಾವು ಟೇಬಲ್ ಮೇಲೆ ಹೋಗ್ಬಿಟ್ಟು ಅದನ್ನ ಬ್ಯಾಟಿಂಗ್ ಮಾಡ್ತೀವಿ ಅಲ್ವಾ ಪರ? ಈಗ ಮಟನ್ ಚಾಪ್ಸ್ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ. ಮಟನ್ ಚಾಪ್ಸ್: ಮಟನ್ ಅರ್ಧ ಕೆಜಿ, ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಹಸಿಮೆಣಸಿನಕಾಯಿ 15, ಕಾಳುಮೆಣಸು 20 ಗ್ರಾಂ, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ 2, ಟೊಮ್ಯಾಟೊ, ಮೆಂತ್ಯ ಸೊಪ್ಪು ಅರ್ಧ ಕಟ್ಟು, ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು,
ಎಣ್ಣೆ, ಈರುಳ್ಳಿ 2, ಚಕ್ಕೆ, ಲವಂಗ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕಾಳುಮೆಣಸು, ಕಾಯಿ ತುರಿ, ಚಕ್ಕೆ, ಲವಂಗ ಹಾಕಿ ರುಬ್ಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ನಂತರ ಮೆಂತ್ಯ ಸೊಪ್ಪು, ರುಬ್ಕೊಂಡ ಪೇಸ್ಟ್, ಸ್ವಚ್ಛ ಮಾಡಿಕೊಂಡಿರುವ ಮಟನ್, ಅರಿಶಿಣ, ಟೊಮ್ಯಾಟೊ, ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ 3 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಮಟನ್ ಚಾಪ್ಸ್ ರೆಡಿ ಟು ಸರ್ವ್. ಸೊ ಈಗ ಕೂಲ್ ಆಗಿದೆ ಅನ್ಸುತ್ತೆ, ನೋಡೋಣವಾ? ನೋಡ್ಬಿಟ್ಟು ಲೆಟ್ಸ್ ಶಿಫ್ಟ್ ಟು ದ ಟೇಬಲ್. ವಾವ್, ಇಟ್ ಸ್ಮೆಲ್ಸ್ ಯಮ್. ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ವಲ್ಪ ದೂರ ಹೋಗಿ ಪ್ರತಾಪ್ ಬಾಯಲ್ಲಿ ನೋಡ್ಬೇಕು. ಸೊ ಈಗ ಸಿಂಧು ಅವ್ರು ಮಾಡಿರೋ ಮಟನ್ ಚಾಪ್ಸ್, ಈಗ ಇದನ್ನ ನಾವು ಅವ್ರ ಭಾಷೆನಲ್ಲಿ ಬ್ಯಾಟಿಂಗ್ ಮಾಡೋಣ. ಸೊ ಇವಾಗ ಮಟನ್ ಚಾಪ್ಸ್ ರೆಡಿ ಆಗಿದೆ, ಅದನ್ನ ಬ್ಯಾಟಿಂಗ್ ಮಾಡೋ ಟೈಮ್. ಬಂದಿರೋ ಅತಿಥಿಗಳಿಗೆ ನಾನೇ ಸರ್ವ್ ಮಾಡ್ತೀನಿ. ಸೊ ಪ್ರತಾಪ್, ಥ್ಯಾಂಕ್ ಯು ಸೋ ಮಚ್. ಸಿಂಧು, ಸೊ ಲೆಟ್ಸ್ ಟೇಸ್ಟ್ ಇಟ್. ಯಮ್ ಸಿಂಧು, ಸ್ಪೈಸಿ, ಖಾರ. ಸೊ ನಿಮ್ ಫೇವ್ರೆಟ್ ಹೇಗಿದೆ? ತುಂಬ ಚೆನ್ನಾಗಿದೆ, ಸ್ಪೈಸಿಯಾಗಿ. ನಾನು ಪಾರ್ಸಲ್ ತೊಗೊಂಡು ಹೋಗ್ಬಿಡ್ತೀನಿ. ಓಹ್ ಡೆಫಿನೆಟ್. ಇಲ್ಲ ಆಕ್ಚುಲಿ ನಮ್ಗೆಲ್ಲರಿಗೂ ಬೇಕಿದು. ಖಂಡಿತ. ಮನೇಲಿ ಅವರೇ ಇದಾರಲ್ಲ ನಿಮಗೆ ಮಾಡ್ಕೊಡಕ್ಕೆ. ಓಕೆ, ಇದ್ರ ಮಧ್ಯದಲ್ಲಿ ನಿಮ್ಗೆ ಹುಡುಗಿರ ಹತ್ರ ಮಾತಾಡಕ್ಕೆ ತುಂಬಾ ನಾಚಿಕೆ ಅಂತ ಕೇಳಿದೀನಿ. ಆಕ್ಚುಲಿ ಏನಕ್ಕಂದ್ರೆ ನಾನು ಸ್ಕೂಲಿಂದ ಬೆಳೆದಿದ್ದು ಬಂದ್ಬಿಟ್ಟು ಓದಿದ್ದೆಲ್ಲ ಬಾಯ್ಸ್ ಸ್ಕೂಲಲ್ಲಿ. ಸೊ ಕಾಲೇಜ್ಗೆ ಹೋದ್ಮೇಲೆ ನಾನು ಹುಡುಗಿರ ಹತ್ರ ಮಾತಾಡೋದು ಅಂದ್ರೆ ಅವ್ರು ಮಾತಾಡಕ್ ಫಸ್ಟ್ ಡೇ ಮಾತಾಡ್ತಿದ್ದೆ, ನೆಕ್ಸ್ಟ್ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಏನಾಯ್ತು ಅಂದ್ರೆ ಒಂದ್ ದಿವಸ ಹಿಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹುಡುಗಿ ಬಂದ್ ಮಾತಾಡ್ದು. ಫಸ್ಟ್ ಡೇ ಮಾತಾಡ್ದೆ, ಎಲ್ಲ ಮಾತಾಡ್ದೆ. ಅವ್ರು ನಿಮ್ಮ ಎಷ್ಟ್ ಜನ ಅಣ್ಣ ತಮ್ಮಂದ್ರು, ಅದು ಇದು ಅಂತ ಎಲ್ಲ ಮಾತಾಡಿದ್ರು. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ನಾನು ಕೇಳಿದೆ, ಅವ್ರೇನೇನ್ ಕೇಳಿದ್ರು ವಾಪಸ್ ಎಲ್ಲ ಕ್ವಶನ್ ನಾನು ಕೇಳಿದೆ. ಅಂಡ್ ನೆಕ್ಸ್ಟ್ ಡೇ ವೆನ್ ಐ ಸಾ ಹರ್, ಅವ್ರು ಅಲ್ಲಿಂದ ನಡ್ಕೊಂಡ್ ಬರ್ತಾವ್ರು, ನಾನು ಲಿಟ್ರಲಿ ಓಡಕ್ ಶುರು ಮಾಡ್ಬಿಟ್ಟೆ. ಮತ್ತೆ ಏನ್ ಕೇಳ್ತಾರೆ, ನನ್ನ ಹತ್ರ ಏನು ಇಲ್ಲ, ಏನ್ ಕೇಳ್ಬೇಕು ಅಂತ. ಸೊ ಐ ಥಾಟ್ ಐ ಜಸ್ಟ್ ರ್ಯಾನ್ ಅವೇ. ಓಕೆ, ಸೊ ದಟ್ ಇದನ್ನ ಕೇಳಿದೀನಿ, ಮಾಲ್ ಅಲ್ಲಿ ಯಾವ್ದೋ ಒಂದು ಹುಡುಗಿ ಸಿಕ್ಬಿಟ್ಟು ನಿಮ್ ತಂಗಿ ಎದುರುಗಡೆ ಏನಾಯ್ತದು? ಸೊ ಇಟ್ ವಾಸ್ ವೆರಿ ಫನಿ ಇನ್ಸಿಡೆಂಟ್ಸ್. ಆಕ್ಚುಲಿ ನಿಮ್ಗೆ ಗೊತ್ತು, ಯೂಶಲಿ ಹುಡುಗಿ ಶಾಪಿಂಗ್ ಹೋದಾಗ ಎಷ್ಟು ಟೈಮ್ ತಗೊಳ್ತಾರೆ ಅಂತ. ಜಯನಗರ ಒಂದು ಮಾಲ್ ಅಲ್ಲಿ ಅಲ್ಲೋದ್ರಿ, ಅಲ್ಲಿ ನನ್ನ ಒಬ್ರು ಕಾಲೇಜ್ ಕೊಲೀಗ್, ಮೈ ಕ್ಲಾಸ್ಮೇಟ್, ಶಿ ಕೇಮ್. ಅವ್ರು ಬಂದ್ ಕೂಡಲೇ ಏನ್ ಮಾಡಿದೆ, ನಾನು ಬಚ್ಚಿಟ್ಕೊಳಕ್ ಶುರು ಮಾಡಿದೆ. ನನಗ್ ಭಯ, ಮತ್ತೆ ಏನ್ ಮಾತಾಡೋದು ಗೊತ್ತಿಲ್ಲ ಒಂದು. ಸೊ ಸಿಂಧು ಬಂದ್ಬಿಟ್ಟು ಏನಕ್ಕೆ ಪ್ರತಾಪ್ ಬಚ್ಚಿಟ್ಕೊಳ್ತಾ ಇದೆಯಾ ಅಂದ್ರೆ ಏನಿಲ್ಲ ಅಂದೆ. ದೆನ್ ಅವರೇ ಬಂದು ಮಾತಾಡಿದ್ರು, ಹೈ ಪ್ರತಾಪ್, ಹೌ ಯು ಅಂತಲ್ಲ. ಐ ಟೋಲ್ಡ್ ಮೈ ಸಿಸ್ಟರ್. ಇದು ಈ ಸಿಚುವೇಶನ್ ನೋಡಿದ್ರೆ ಇದು ಬರೀ ಕ್ಲಾಸ್ಮೇಟ್ ಅಲ್ಲ ಅನ್ಸತ್ತಲ್ಲ. ಆಕ್ಚುಲಿ ಗರ್ಲ್ ಫ್ರೆಂಡ್ ಅಲ್ಲ, ಹ್ಯಾಡ್ ಅ ಕೈಂಡ್ ಆಫ್ ಕ್ರಶ್ ಆನ್ ಹರ್. So crush ididalva, so you have to go and talk. ಇಲ್ಲ, actually as I told, I'm very shy, so I was like hide ಮಾಡ್ತಿದ್ದೆ ನಾನು. ಸೊ ನಮ್ಮ ತಂಗಿ ಮಂದಿ ಏನು why you getting scared ಅಂತ ಹೇಳಿದಾಗ, ಇಲ್ಲ ದೆನ್ ಹೆಂಗೆ ನಾನು ಪರಿಚಯ ಮಾಡಿಸಿದೆ ಅಂದ್ರೆ, this is my sister and this is so it's so ಹೆಸರು ಮರ್ತೋಗ್ಬಿಟ್ಟೆ ನಾನು. actually completely forgot. Then she was like she said some name, I don't remember that name. ಗೊತ್ತಾಯ್ತಾ ಏನಿದು ಅಂತ? ಗೊತ್ತಿತ್ತು, ತುಂಬಾ ನಾಚಿಕೆ, ಹುಡುಗಿರ್ನ ನೋಡಿದ್ರೇನೆ ನಾಚಿಕೆ ಅನ್ನೋದು ಗೊತ್ತಿತ್ತು, ಬಟ್ ಇದು ಗೊತ್ತಿತ್ತ ಕ್ರಶ್ ಇತ್ತು ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಬಂದಾದ್ಮೇಲೆ ಹೇಳಿದ್ದು ಈ ತರ. ನಾಟ್ ಬ್ಯಾಡ್, ಶೇರ್ ಮಾಡ್ತಾರೆ ಎಲ್ಲ. Actually I share with her. ಎಲ್ಲ ಶೇರ್ ಮಾಡ್ತೀರಾ ಅಂತ ಗೊತ್ತು, ಬಟ್ ನಿಮ್ಗೆ ಯಾಕೆ ಇಷ್ಟೊಂದು ಡೌಟ್ ನಿಮ್ಮ ಅಣ್ಣನ ಮೇಲೆ? ನಿಮ್ಗೆ ಅವರು ಡ್ರಗ್ಸ್ ತಗೋತಾರೆ ಅನ್ನೋ ಡೌಟ್ ಇತ್ತಂತೆ. ಅದು ಹೇಳ್ತೀನಿ. ಆಕ್ಚುಲಿ ಏನಾಯ್ತಂದ್ರೆ, ನಾನು ಡೆಡ್ಲಿ 2 ಸಿನಿಮಾ ಮಾಡ್ಬೇಕಂದ್ರೆ ನೈಟ್ ವರ್ಕ್ ಮಾಡ್ತಾ ಇದ್ದೆ, ಮತ್ತೆ ಬೆಳಗ್ಗೆ ಶೂಟಿಂಗ್ ಹೋಗ್ತಾ ಇದ್ದೆ. ಸೊ ಮನೇಲಿ ಏನ್ ಸುಳ್ಳು ಹೇಳಿದ್ದೆ ಅಂದ್ರೆ, ನಾನು ಮನೇಲಿ ಹೇಳಿರಲ್ಲ ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಸೊ ಇಟ್ ವಾಸ್ ಲೈಕ್ ಐ ವಾಂಟೆಡ್ ಟು ಗಿವ್ ದೆಮ್ ಅ ಸರ್ಪ್ರೈಸ್. ಸೊ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಫಾರ್ 20 days ನೈಟ್ ಕೆಲಸ ಮಾಡೋದು, ಬೆಳಗೊತ್ತು ಶೂಟಿಂಗ್ ಹೋಗೋದು, ಮಧ್ಯದಲ್ಲಿ 1-2 ಅವರ್ ಮನಗ್ತಾ ಇದ್ದೆ. ಸೊ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದೀರಾ ಅಂತ ಯಾರು ಕೇಳ್ತಾ ಇರ್ಲಿಲ್ವಾ ಮನೇಲಿ? ನಾನು ಅದೇ ಹೇಳ್ತಿದ್ದೆ, ಆಫೀಸಲ್ಲಿ ಎಕ್ಸ್ಟ್ರಾ ಕೆಲಸ ನಡೀತಿದೆ, ಸೊ ನಾನು ಅಲ್ಲೇ ಉಳ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಒಂದ್ ಪಾಯಿಂಟ್ ಅಲ್ಲಿ ಏನಾಯ್ತು ಅಂದ್ರೆ, ನನ್ ಇಫ್ ಯು ಡೋಂಟ್ ಸ್ಲೀಪ್ ಆನ್ 4-5 days, your eyes will get reddish and you will get all those dark circles. And ಆ ಫಿಲ್ಮ್ಗೆ ನಂದು ಲಾಂಗ್ ಹೇರ್ ಇತ್ತು, ಫುಲ್ ದಾಡಿ ಎಲ್ಲ ಇತ್ತು, ಒಂಥರ ಕೈಂಡ್ ಆಫ್ ಇಟ್. ಅವ್ರಿಗೆ ಏನ್ ಇಂಪ್ರೆಷನ್ ಕೊಡ್ತು ಅಂದ್ರೆ, ಐ ಮೀನ್ ಟು ಡ್ರಗ್ಸ್ ಅಂಡ್ ಆಲ್. ಈಸ್ ನಾಟ್ ಕಮಿಂಗ್ ಹೋಮ್ ಅಂಡ್ ಶಿ ಹೋಲ್ಡ್ ಮೈ ಕಾಲರ್
ಕಾಲರ್ ಹಿಡ್ಕೊಂಡು ಏನ್ ಡ್ರಗ್ಸ್ ಎಲ್ಲ ಮಾಡ್ತಾ ಇದೀಯ ನೀನು ಏನು ಅಂದಾಗ ದೆನ್ ಐ ಟೋಲ್ಡರ್ ಇಲ್ಲಮ್ಮ ಈ ತರ ಒಂದು ಸಿನಿಮಾಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಡಾನ್ ಸಿಸ್ಟರ್. ಯಾ ಸೊ ಐ ವಾಸ್ ಲೈಕ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಐ ಡಿಂಟ್ ಸೇ ದಟ್ ಐ ಆಮ್ ಆಕ್ಟಿಂಗ್ ಇನ್ ದಟ್ ಮೂವಿ. ನಾನು ಏನು ಹೇಳಿದೆ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಓಕೆ. ದೆನ್ ಆಫ್ಟರ್ 2-3 months ವೆನ್ ಮೂವಿ ಗಾಟ್ ರಿಲೀಸ್ ಆಗ ಕರ್ಕೊಂಡೋಗಿ ಇವ್ರನ್ನೆಲ್ಲ ತೋರಿಸಿದಾಗ ವೆನ್ ಐ ಸಾ ದಟ್ ಜಾಯ್ ಇಟ್ ಮೇಡ್ ಮಿ ಮೋರ್ ಎಮೋಷನಲ್. ಅಂಡ್ ನಮ್ಮ ತಾಯಿ ಇವ್ರಲ್ಲ, ಯಾಕಂದ್ರೆ ನಾನು ತುಂಬಾ ಸೋಂಬೇರಿ ಚಿಕ್ಕ ವಯಸ್ಸಲ್ಲಿ. ಐ ಯೂಸ್ ಟು ಸ್ಲೀಪ್ ಲೈಕ್ 16-17 hours. ಸೊ ದೇ ವರ್ ಸರ್ಪ್ರೈಸ್. ಇಮ್ಯಾಜಿನ್ ದಿಸ್ ಸರ್ಪ್ರೈಸ್. ಹೆಂಗ ಅನ್ನಿಸ್ತು ನಿಮ್ಗೆ ನಿಮ್ಮ ಅಣ್ಣನ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ನೋಡಿದಾಗ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ. ಆಮೇಲೆ ಗೊತ್ತೇ ಇರ್ಲಿಲ್ಲ ಈ ತರ ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾನ ಅಂತ. ಸೊ ಏನು ಗೊತ್ತೇ ಇಲ್ದಿರ ಸಡನ್ ಆಗಿ ಹೋಗಿ ಸ್ಕ್ರೀನ್ ಮೇಲೆ ನೋಡಿದ್ರೆ, ಯಾಕಂದ್ರೆ ವೆನ್ ಐ ವಾಸ್ ಕಿಡ್ ಯಾವತ್ತು ಸ್ಟೇಜ್ ಮೇಲೆ ಓದೋನಲ್ಲ, ಯಾವ್ದೇ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದರ್ ದೆನ್ ಸ್ಪೋರ್ಟ್ಸ್ ನಾನು ಯಾವ್ದಕ್ಕೂ ಹೋಗ್ತಾ ಇರಲಿಲ್ಲ. ಹ್ಯಾಡ್ ಸ್ಟೇಜ್ ಫಿಯರ್. ಬಟ್ ಈಗ see look at him, he's talking to a girl and he's acting ಎಲ್ಲ ಮಾಡ್ತಾ ಇದ್ದಾರೆ. The changes that happen. ಈಗಲೂ ನಮ್ಗೆ ಗೊತ್ತಿಲ್ಲ ಯಾವ್ಯಾವ ಮೂವಿ ಮಾಡ್ತಿದ್ದಾರೆ, ಏನ್ ಸೈನ್ ಮಾಡಿದ್ದಾರೆ, ಏನು ಹೇಳಲ್ಲ. ಇಷ್ಟು ಸೀಕ್ರೆಟ್ ಪ್ರತಾಪ್. ಬೇಸಿಕ್ಲಿ ಏನಂದ್ರೆ ಹ್ಯಾಡ್ ಎಕ್ಸ್ಪೀರಿಯನ್ಸ್. ಒಂದ್ಸರಿ ಒಂದು ಸಿನಿಮಾ ಸೈನ್ ಆಗಿತ್ತು. ಸೊ ಅಪರೆಂಟ್ಲಿ ನಮ್ಮ ತಾಯಿ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ರು. ಸೊ ಏನಾಯ್ತು, ದಟ್ ಮೂವಿ ಇನ್ ಬಿಟ್ವೀನ್ ಇಟ್ ಸ್ಟಾಪ್ಡ್. ಸೊ ಎಲ್ರು ಕೇಳಕ್ ಶುರು ಮಾಡಿದ್ರು, ಎಲ್ಲಿ ನಿಮ್ ಮಗ ಸಿನಿಮಾ ಏನೋ ಮಾಡ್ತಾವನೆ ಹಂಗೆ ಹಿಂಗೆ ಅಂತ. ಇಟ್ ಯೂಸ್ ಟು ಪ್ರಿಕ್ ಅಂಡ್ ಮೈ ಮಾಮ್ ವಾಸ್ ಹರ್ಟ್. ಸೊ ಅಗೇನ್ ಆಸ್ ಐ ಟೋಲ್ಡ್, ನನಗೆ ನಮ್ಮ ತಾಯಿ ಆಗ್ಲಿ ನಮ್ಮ ತಂದೆ ಆಗ್ಲಿ ನೋವು ಕೊಡೋಕೆ ಇಷ್ಟಪಡಲ್ಲ ನಾನು. ಸೊ ನಾನು ಡಿಸೈಡ್ ಮಾಡಿದೆ, ಲೆಟ್ ಮಿ ಕೀಪ್ ಇಟ್ ಸೀಕ್ರೆಟ್. When it getting released, they'll come to know. Everybody will get a surprise. Yes. Allow, giving surprise. Every movie ಇವ್ರದ್ದು ಬಂದಾಗ್ಲೂ ನೀವು ಸರ್ಪ್ರೈಸ್ ಫುಲ್ಲಿ. ಸೊ ರಿಲೀಸ್ ದಿನ ಹೋಗ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋ. ಸೊ ಮಟನ್ ಚಾಪ್ಸ್ ಖಾಲಿ ಆಯ್ತು, ನಡಿ ಲೆಟ್ಸ್ ಜಸ್ಟ್ ವಾಶ್ ಅಪ್. Thank you so much. ಯಮಿ ಮಟನ್ ಚಾಪ್ಸ್. ಇವಾಗ ಗೊತ್ತಾಗ್ತಾ ಇದೆ ನಿಮ್ಮ ಅಣ್ಣಂಗೆ ಯಾಕೆ ನಿಮ್ ಮಟನ್ ಚಾಪ್ಸ್ ಅಷ್ಟು ಫೇವ್ರೇಟ್ ಅಂತ. ಥ್ಯಾಂಕ್ ಯು ಸಿಂಧು, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಗೆ ಇದನ್ನ ಹೇಳ್ಕೊಟ್ಟಿದ್ದಕ್ಕೆ. ನಿಮ್ಗೆ ಏನ್ ಅನಿಸ್ತು ಸಿಂಧು ಇಲ್ಲಿಗೆ ಬಂದು? ನನ್ಗೆ ತುಂಬಾ ಖುಷಿ ಆಯ್ತು. ಫಸ್ಟು ಫುಲ್ ಭಯ ಅಲ್ಲಿ ಬಂದೆ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಟಿವಿ ಶೋ ಅಲ್ಲಿ. ಸೊ ಈಗ ಐ ಹ್ಯಾಡ್ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸಿಂಧು, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಇವಾಗ ನಿಮ್ಮನ್ನ ಕಳ್ಸ್ಕೊಡುವಂತ ಸಮಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಹೋಗ್ತಾ ಇದ್ದೀರಾ? ನೀವ್ ಬನ್ನಿ, ಇಲ್ಲಿ ಇನ್ನ ನಿಮ್ದು ಕೆಲಸ ಇದೆ. ಬಾಯ್. ಇವತ್ತು ಪ್ರತಾಪ್ ಅವ್ರ ತಂಗಿ ಹೇಳ್ಕೊಟ್ರಂತ ಮಟನ್ ಚಾಪ್ಸ್ ನೋಡಿದ್ವಿ. ನಾಳಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ, ಯಾರು ಬರ್ತಾರೆ, ಪ್ರತಿದಿನ ₹1 ಕದೀತಿದ್ರಂತೆ ಪ್ರತಾಪ್ ಅವರು. ಅದಕ್ಕೋಸ್ಕರ ಒಂದ್ ಇಡೀ ದಿನ ಒದೆ ತಿಂದಿದ್ರಂತೆ. ಅದ್ಯಾಕೆ ಏನು ಎಲ್ಲ ನೋಡೋಣ ನಾಳಿನ ಎಪಿಸೋಡ್ ಅಲ್ಲಿ. ದ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, ಕೋ-ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ನಿಮ್ಮ ಹುಡುಗ ಪ್ರತಾಪ್ ನಾರಾಯಣ್. ಸೊ ನಿಮ್ಮೆಲ್ಲರಿಗೂ ನಮ್ಮಿಬ್ಬರ ಕಡೆಯಿಂದ ಟಾಟಾ, ಬೈ ಬೈ, ಸಿ ಯು ಅಂಡ್ ಗುಡ್ ಡೇ.